ಮತ್ತೇನೋ ಬೇಕು ನಿನಗೆ, ಏನೋ ಬೇಕು. ಈಗ ಈ ಪ್ರಶ್ನೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಾಡಿ ಶೇಮಿಂಗ್ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಒಬ್ಬ ಸ್ಟಾರ್ ನಟಿ ಅಂತಲೂ ಲೆಕ್ಸಲ್ಲ, ಒಬ್ಬ ಸ್ಟಾರ್ ಮಗಳು ಅಂತಲೂ ಲೆಕ್ಸಲ್ಲ, ಸಾಮಾನ್ಯ ಹೆಣ್ಣು ಮಕ್ಕಳ ಕಥೆ ಏನು, ಇದಕ್ಕೆಲ್ಲ ಅಂತ್ಯ ಆಗೋದು ಹೇಗೆ? ಒಬ್ಬ ಸ್ಟಾರ್ ಹೀರೋಯಿನ್ ಆಗಿ ನೀವು ಅಂತವ್ರಿಗೆಲ್ಲ ಹೇಗೆ ಮೆಸೇಜ್ ಪಾಸ್ ಮಾಡಕ್ ಇಷ್ಟಪಡ್ತೀರಾ? ಇದೆಲ್ಲ ತಡೆ ಹಿಡಿಯೋದು ಹೇಗೆ? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಸಿಂಪಲ್. ಇದ್ರ ಬಗ್ಗೆ ಯಾರು ಮಾತಾಡಬಾರ್ದು ಅಷ್ಟೇ. ಮಾತಾಡಿಲ್ಲ ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಹಾಗೆ ಇರಲ್ಲ. ಎಷ್ಟೋ ಜನ ನೀವು ಒಂದು ಹೆಣ್ಣು ಹುಡುಗಿಯಾಗಿ ಒಂದು ಮಾತಿಲ್ಲ, ಇಲ್ಲಿರೋ ಎಲ್ಲ ಹೆಣ್ಮಕ್ಳು ಬಾಡಿ ಟೈಪ್ಸ್ ಒಂದೊಂದು ತರ ಇರುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಕೆಲವ್ರಿಗೆ ಡಯಟ್ ಮಾಡಿದ್ರು ತಪ್ಪಾಗ್ತಾರೆ, ಕೆಲವ್ರಿಗೆ PCOD ಇಶ್ಯೂಸ್ ಇರುತ್ತೆ, ಕೆಲವ್ರು ಮೆಂಟಲ್ ಸ್ಟ್ರೆಸ್ ಇಂದನೂ ತಪ್ಪಾಗ್ತಾರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ರೈಟ್? ಅವ್ರವ್ರ ಬಾಡಿ ಟೈಪ್ಸ್ ಅವ್ರೊಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಲ್ಲರೂ ವರ್ಕೌಟ್ ಮಾಡ್ತೀವಿ, ಎಲ್ಲರೂ ಡಯಟ್ ಮಾಡ್ತೀವಿ. ಸಮ್ಟೈಮ್ಸ್ ಆಯ್ತು, ಇಷ್ಟು ಓಪನ್ ಅಪ್ ಆಗಿ ನಾವು ಮಾತಾಡ್ತಿದ್ವಿ ಅಂದಾಗ ಪೀರಿಯಡ್ಸ್ ಟೈಮಲ್ಲಿ ಡೆಫಿನೆಟ್ಲಿ ಪೀರಿಯಡ್ಸ್ 5 days ಮುಂಚೆ ಬಾಡಿ ಬ್ಲೋಟ್ ಆಗುತ್ತೆ. ಪೋಸ್ಟ್ ಪೀರಿಯಡ್ಸ್ ಟೈಮಲ್ಲೂ ಸಮ್ಟೈಮ್ಸ್ ನಾವು ತುಂಬ ಸಪ್ರೆಸ್ ಆಗ್ಬಿಡ್ತೀವಿ. ಅದು ಎಲ್ಲ ಗಂಡು ಮಕ್ಳ ಹತ್ರ ಹೋಗ್ಬಿಟ್ಟು ನಾನು ಹಿಂಗಿದ್ದೀನಿ, ನನಗೆ ಹಿಂಗಿದೆ, ಈ ಇಶ್ಯೂ ಇದೆ ಅಂತ ಹೇಳಕ್ಕಾಗಲ್ಲ. ಯಾರು ಏನಿಗೆ ಮೆಚ್ಚಿಸ್ಬೇಕು? ನಮ್ಮ ಬಾಡಿ, ನಮ್ಮ ಇಷ್ಟ, ನಮ್ಮ ಲೈಫ್. ಕಿವಿ ಕೊಟ್ಕೊಂಡು ಹೋಗ್ತಿದ್ರೆ ಎಲ್ಲರೂ ಕಿವಿ ಕೊಟ್ಕೊಂಡು ಆಳ್ಬೇಕಾಗುತ್ತೆ. ಡೋಂಟ್ ಗಿವ್ ಅಪ್. ಎಲ್ಲ ತೊರಕೆ ತಗೊಂಡು ಪಟ 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 ಆಗ್ಬೇಕು ಮುಂಡೆ ಮಕ್ಕಳ. ಎಲ್ಲ ನನ್ನ ಕಡೆದ ಒಂದು ಸ್ಮಾಲ್ ಸಜೆಷನ್ ಅಂಡ್ ರಿಕ್ವೆಸ್ಟ್. ನಮ್ಮ ದೇಹನ ನಾವು ಅದನ್ನ ಪೂಜಿಸ್ತೀವಿ. ದಿಸ್ ಇಸ್ ಅವರ್ ಲೈಫ್, ದಿಸ್ ಇಸ್ ಮೈ ಬಾಡಿ. ನಾನು ಯಾಕೆ ಬೇರೆಯವ್ರಿಗೋಸ್ಕರ ಅಯ್ಯೋ ನಾನು ಹೇಳಿದ್ರ ಓಕೆ ಡಿಪ್ರೆಷನ್. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ನನಗೆ ಗೊತ್ತು ವಾಟ್ ಐ ಆಮ್ ಡೂಯಿಂಗ್ ಅಂತ ಎವ್ರಿ ಡೇ, ವಾಟ್ ಐ ನೀಡ್, ಹೌ ಐ ವರ್ಕ್ ಔಟ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಕೆಲವ್ರಿಗೆ 5 hours ನಿದ್ದೆ ಮಾಡಿದ ತಕ್ಷಣ ದಪ್ಪ ಆಗ್ತಾರೆ, ಕೆಲವರಿಗೆ ಕರೆಕ್ಟಾಗಿ 8 hours ನಿದ್ದೆ ಮಾಡಲೇಬೇಕಾಗುತ್ತೆ. ಆ್ಯಂಡ್ ನಾನು ಹೇಳ್ತೀನಿ, ನನಗೆ ಅದು ಇರಲೇಬೇಕು. ಐ ಹ್ಯಾವ್ ಟು ಸ್ಲೀಪ್ ಅಟ್ಲೀಸ್ಟ್ ಫಾರ್ 7 to 8 hours. ಇಲ್ಲಾಂದ್ರೆ ಐ ಲುಕ್ ಚಾಪಿ. ಅದು ನಾನು ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ತುಂಬಾ ಬಾರಿ ಹೇಳಿದ್ದೀನಿ. ಆ್ಯಂಡ್ ಯು ನೋ ವಾಟ್, ಮಾರ್ನಿಂಗ್ ಶೂಟಿಂಗ್ ಬಂದಾಗ ಐ ಲುಕ್ ಚಾಪಿ. ಹೋಗ್ತಾ 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 ಸರ್ ಹೇಳಿದ್ರೆ ನೀವು ಬೆಳಗ್ಗೆ ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ. ಸೊ ಅದು ಬಾಡಿ ಟೈಪ್ಸ್ ಹಂಗಿದ್ದಾಗ ಏನು ಮಾಡಬೇಕಾಗಲ್ಲ ಅಲ್ವಾ? ಎಷ್ಟೋ ಜನ ಹೆಣ್ಮಕ್ಳು ಇದರಿಂದ ಒಂದು ಕಮೆಂಟಿಂಗ್ ಆಗಿ ಸೂಸೈಡ್ ಮಾಡ್ಕೊಂಡು. ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ? ಕೂತ್ಕೊಳ್ಳ. ಅವ್ರ ಅಪ್ಪ ಅಮ್ಮ ಅವ್ರನ್ನ ಬೆಳೆಸಿರೋದು ಇಲ್ಲ ಜೀವ ಕೊಟ್ಟರು ಸೂಸೈಡ್ ಮಾಡ್ಕೊಳ್ಳೋದು. ನಾನಂತೂ ಇರ್ತೀನಿ, ಇದ್ರ ಬಗ್ಗೆ ನಾನು ಕಾಮೆಂಟೇ ಮಾಡೋಲ್ಲ. ಸೂಸೈಡ್ ಮಾಡ್ಕೊಂಡಿರೋರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ, ಬಿಕಾಸ್ ಅವ್ರಿಗೆ ಅರ್ಹತೆನೇ ಇಲ್ಲ. ಬಹಳ ದೊಡ್ಡ ಶುದ್ಧ ಅವಮಾನ ಅದು. ಒಂದು ಜೀವ ಯಾವ ಏನೋ ಕಾಮೆಂಟ್ ಗಾಡ್ ದಿಸ್ ನೆಗೆಟಿವ್ ಕಾಮೆಂಟ್ಸ್ ಅನ್ನೋದು ಹೆಂಗಾಗುತ್ತೆ ಅಂದ್ರೆ, ಯಾಕೆ ಎಲ್ಲರೂ ನೆಗೆಟಿವ್ ಕಾಮೆಂಟ್ಸ್ ಕಿವಿ ಕೊಡ್ತಿದ್ದಾರೆ? ಏನಕ್ಕೆ? ಮಾತಾಡ್ತಾನೆ ಇರ್ತಾರೆ. ಯಾರೋ ಒಬ್ಬ ನನಗೆ ಇಡಿಯಟ್ ಅಂತ, ನಾನು ಇಡಿಯಟಾ? ಅಮ್ಮ ಇಡಿಯಟ್? ನನಗಿದ್ರ ಒಂಥರ ಸಂತೋಷ. ಅಮ್ಮ ಈ ಕಾಲ್ಡ್ ಆಸ್ ಇಡಿಯಟ್ ಬೈ ಬರ್ತ್? ಇಲ್ಲ, ನನ್ನ ಹೆಸರು ರಚಿತಾ. ಯು ಕಾಲ್ ಮೀ ರಚಿತಾ, ಐ ರೆಸ್ಪಾಂಡ್ ಟು ಯು. ಯು ಕಾಲ್ ಮೀ ಇಡಿಯಟ್, ಸಾರಿ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ.